ಇದೆಲ್ಲ ಹಣ್ಣಾಗಿರುತ್ತಲ್ಲ ಫುಲ್ಲು ಒಂದು ಅಲ್ಲೆಲ್ಲ ತೋರ್ಸೋಣ ಇರೋದನ್ನ ಈ ತರ ಕಟ್ ಮಾಡ್ಬಿಡೋದು. ಒಣಗಿರೋದೆಲ್ಲ ಕೊಯ್ದು ಬುಡಕ್ ಹಾಕಿದ್ರೆ ಕೊಳ್ತ್ಕೊಂಬತ್ತೆ. ಕಳೆ ನಿಯಂತ್ರಣ ಮಾಡುತ್ತೆ. ಆಮೇಲೆ ಮೂರನೇದು ತಂಪಾಗಿಬಿಡುತ್ತೆ ನೆಲ ಬಿಸಿಲು ಬಿದ್ದು ನೆಲ ಆರೋಸಿ ಬರುತ್ತೆ, ತಂಪಾಗಿರುತ್ತೆ. ಅದಕ್ಕೆಲ್ಲ ಸರ್ಬೆಲ್ಲ ಕಟ್ ಮಾಡಿ ಹಿಂಗ ಆಡ್ಬಿಡೋದು. ಅದನ್ನೇನು ತೆಗೆದಾಕ ಅವಶ್ಯಕತೆ ಇರಲ್ಲ. ಪ್ರತಿಯೊಂದು ಗಿಡನೂ ಕಟ್ ಮಾಡ್ಯಾರ. ಎಲ್ಲ ಗಿಡ ಬಾಡಿರುತ್ತೆ. ಕಳೆನೂ ಬೆಳೆಯಲ್ಲ. ಈ ತರ ಬಾಡಿರುತ್ತೆ ಅಷ್ಟೇ. ಎಲ್ಲ ಕೆಳಕ್ ಬಂದಾಗ ಈ ತರ ತೋರಿಸ್ತಲ್ಲ, ಇಲ್ಲಿವರೆಗೂ ಕೊಯ್ಬೇಕು. ಹಸಿ ಇರೋ ಬೇಕಾಗಲ್ಲ, ಹಂಗೆ ಕಳೆ ಬೆಳೆಯಲ್ಲ. ಆಮೇಲೆ ಭೂಮಿ ತಂಪಾಗಿರುತ್ತೆ, ಬಹಳ ಗೊಬ್ಬರ ಆಗುತ್ತೆ. ಎಲ್ಲ ಕೊಳ್ಕೊಂಡು ಗೊಬ್ಬರ ಆಗುತ್ತೆ. ಮುಂದಿನ ಎಲ್ಲ ಕೊಳ್ತು ಹೋಗುತ್ತೆ, ಏನಿರಲ್ಲ. ನಮ್ಮ ಎಲ್ಲ ವೀಕ್ಷಕರಿಗೂ ನಮಸ್ತೆ. ನಾವು ಬಾಳೆ ತೋಟದಲ್ಲಿದ್ದೀವಿ. ಬಾಳೆ ಕಟಾವಿಗೆ ಬಂದಿದೆ. ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನ ತಿಳಿಯೋಣ ಅಂತ ಬಂದಿದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಮ್ದು ಹೊಳಲ್ಕೆರೆ ತಾಲೂಕು, ತಾಳ್ಯ ಹೋಗ್ಲಿ, ಗೊಲ್ರಳ್ಳಿ. ಹೆಸರು ಪರಮೇಶ್ವರಪ್ಪ. ಇದು ನಾವು ಒಂದು 13 ತಿಂಗಳು ಆಯ್ತು. ಇದು 1 ವರ್ಷ 13 ಆಲೆ 1-2 ಕಟಾವು ಮಾಡಿದೀವಿ. ಏನಂದ್ರೆ ಬಾಳೆ ಹಣ್ಣು ಸೀಸನ್. ಇವಾಗ ಹಣ್ಣು ಸೀಸನ್. ಒಂದು 6 ರೂಪಾಯಿ 7 ರೂಪಾಯಿ ರೇಟ್ ಸಿಗುತ್ತೆ. ರೇಟ್ ತುಂಬಾ ಕಮ್ಮಿ ಐತೆ. ಒಂದು 6ರಿಂದ 7 ರೂಪಾಯಿ ಅಷ್ಟೇ. ರೇಟ್ ಇದ್ರೆ ಚೆನ್ನಾಗಿ. ನಮ್ಗೊಂದು 8 ರೂಪಾಯಿ ಸಿಕ್ಕರೆ ಸಾಕಾಗುತ್ತೆ. 8 ರೂಪಾಯಿ ಇದ್ರೆ 8-10 ರೂಪಾಯಿ ಇದ್ರೆ ಸಾಕು, ಮಸ್ತ್ ಆಯ್ತು. 8ರಿಂದ 10 ರೂಪಾಯಿ ರೇಟ್ ಸಿಕ್ಕರೆ ಸಾಕಾಗುತ್ತೆ. ಇದು 40-45 ಕೆಜಿ ಬರುತ್ತೆ. ಬನ್ನಿ, 45 ಕೆಜಿ 45 ಕೆಜಿ ಆವರೇಜ್ ಅನ್ನು 45 ಕೆಜಿ ಬರುತ್ತೆ. ಅಲ್ಲಿ 1-2-3 ಕಟಾವು ಮಾಡೈತೆ. ಅವೆಲ್ಲ ಎಷ್ಟು ತೂಕ ಬರೋಣ? ಅವೆಲ್ಲ 35 ಕೆಜಿ ಆವರೇಜ್ ಬಂದಾವೆ. ಇದು ಒಂದು ಮನೆ ಮಾತ್ರ 40 ಮೇಲೆ ಬರುತ್ತೆ. ಎಲ್ಲ ಆವರೇಜ್ ಮಾಡ್ರೆ 35 ಬರ್ತವೆ. 35. ಇದು ಜೀನೈನು. ಇದು ನಾವೇನು 3 ಸಲ ಗೊಬ್ಬರ ಕೊಟ್ಟಿದ್ವಿ. 3 ಸರಿ. ಒಂದು 200 ಗ್ರಾಮ್ ಅಷ್ಟೇ. ಪೊಟ್ಯಾಶ್, ಯೂರಿಯಾ, DAP ಸ್ವಲ್ಪ ಒಂದು 200 ಗ್ರಾಮ್ 300 ಗ್ರಾಮ್ ಅಷ್ಟೇ. 3 ಸಲ ಕೊಟ್ಟಿದ್ವಿ. ಚೆನ್ನಾಗ್ ಬಂದೈತೆ. ಆದ್ರೆ ಅನ್ ಸೀಸನ್ಗೆ ಬಂದಿರೋದ್ರಿಂದ ರೇಟ್ ಲಾಸ್ ಆಗ್ತೈತೆ. ಇನ್ನು ಎಷ್ಟು ಕಟಾವ್ ಆಗುತ್ತಾನೆ ಇದು? ಇನ್ನೊಂದ್ 2 ಕಟಾವಿನಾಗ ಎಲ್ಲ ಕ್ಲೋಸ್ ಆಗುತ್ತೆ. ಇನ್ನು 2 ಕಟಾವ್. ಒಂದ್ ಕಟಾವಿಗೆ ಎಷ್ಟು ದಿನಕ್ಕೆ ಒಂದ್ಸರಿ ಕಟಾವ್ ಬರುತ್ತೆ? ಒಂದು ತಿಂಗಳು ಬೇಕು. ಒಂದ್ ತಿಂಗಳಿಗೆ ಒಂದ್ ಕಟಾವ್. ಈಗ ಒಂದು 20 ದಿನ ಆಯ್ತು ಕಡ್ದು. ಈಗ ಇನ್ನೊಂದು 20 ದಿನ ಓದಿದ್ದು ಬರುತ್ತೆ. ಬರುತ್ತೆ. ಅಣ್ಣ, ಇದೆಲ್ಲ ಬೆಳೆ ಎಲ್ಲ ಆದ ತಕ್ಷಣ ಕಟಾವ್ ಮುಗಿತಲ್ಲ, ನೆಕ್ಸ್ಟ್ 2ನೇ ಬೆಳೆ ಬಿಡ್ಬೋದು. 2ನೇ ಬೆಳೆಗೆ ಈಗ ಕಂದ್ ಬಿಟ್ಕೊಂತೀವಿ ನಾವು. ಈ ಕಂದ ಇದು ಒಂದೊಂದು ಬಿಟ್ಕೊಂತೀವಿ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಏನ್ ಗೊಬ್ಬರ ಕೊಡ್ಬೇಕು? ಇದಕ್ಕೂ ಮಾಮೂಲು ಅಷ್ಟೇ. ಇವಾಗ ಒಂದೊಂದು 200 ಗ್ರಾಮ್ ಪೊಟ್ಯಾಶ್, ಯೂರಿಯಾ, ಸೂಪರ್ ಕೊಟ್ರೆ ಮಗ್ಲಿಗೆ ಇದೊಂದು ಇವೆಲ್ಲ ಕೊಯ್ಕೊಂಬ ಇರೋದಷ್ಟೇ. ಒಂದ್ ಬಿಟ್ಕೋಬೇಕು. ಒಂದ್ ಮಾತ್ರ 2ನೇ ಬೆಳೆಗೆ ಇವಾಗ ಬಿಡ್ಬಹುದು. ಇನ್ನೇನು ಸ್ವಲ್ಪ ಇನ್ನೊಂದು ಕಟಾವ್ ಆಗ್ಲಿ ಅಂತಂದು ಸ್ವಲ್ಪ ನಿಂತೇವಿ. ಆಮೇಲೆ ಇನ್ನೇನು ಏನ್ ಉದ್ದೇಶ ಅಂದ್ರೆ ಅಡಿಕೆ ಗಿಡ ಚೆನ್ನಾಗಿರುತ್ತೆ ಅಂತ ಹಾಕೊಂಡಿದ್ವಿ. ಅಡಿಕೆ ಗಿಡನೂ ಚೆನ್ನಾಗ್ ಬಂದವೆ. ಸೂಪರ್ ಬಂದ. ಇವು 3 ವರ್ಷ 3 ವರ್ಷದ ಗಿಡ. ಎಲ್ಲ ಹುಸಿ ಹೊಡಿತದವ ಅಲೆ ಎಲ್ಲ ಒಂಬಳೆ ತಾಂಡ. ಇವೆಲ್ಲ 25-30-35 ಕೆಜಿ ಬನ್ಗಳು ಚೆನ್ನಾಗ್ ಬಂದೈತೆ. ಬಾಳೆ ಅನ್ ಸೀಸನ್ ಆಗಿರೋದ್ರಿಂದ ರೇಟ್ ಸ್ವಲ್ಪ ಹೋಯ್ತು. ಇದು ಅನ್ ಸೀಸನ್. ಶ್ರಾವಣಕ್ಕೆ ಬರ್ಬೇಕು ಬಾಳೆ. ಯಾವ್ದೇ ನೀವು ಹೊಸ್ದಾಗ ಹಾಕ್ಬೇಕಂದ್ರೆ ಯಾವ ತಿಂಗಳಲ್ಲಿ ಹಾಕ್ಬೇಕು ನಾವು? ಜೂನ್, ಜುಲೈ, ಆಗಸ್ಟ್ ಈ 3 ತಿಂಗಳಲ್ಲಿ ಹಾಕಿದ್ರೆ ರೇಟ್ ಸಿಗುತ್ತೆ. ಜೂನ್, ಜುಲೈ, ಆಗಸ್ಟ್. ಜುಲೈಯಾಗ ಹಾಕಿದ್ರೆ ಚೆನ್ನಾಗಿರುತ್ತೆ. ಆಗಸ್ಟ್ ಫಸ್ಟ್ಗೆ ಹಾಕಿದ್ರೆ ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ರೇಟ್ ಸಿಗುತ್ತೆ. ಇದು ಜೀನೇನೇನು 1-2 ಕಡ್ತ ಕಡ್ಸ್ಕೊಂಡ್ರು ಚೆನ್ನಾಗಿ. ನಿಮ್ಗೆ ಹಾಕಿದ ಬಂಡವಾಳ ಬರುತ್ತೆ? ಎಷ್ಟು ಬಂಡವಾಳ ಹಾಕಿದ ಬಂಡವಾಳ ಬರುತ್ತೆ? ಬಂಡವಾಳಕ್ಕೆ ಏನಿಲ್ಲ, ಒಂದು 20 ಸಾವಿರ ಖರ್ಚು ಮಾಡಿದ್ವಿ ಅಷ್ಟೇ. ಒಂದು 12 ಸಾವಿರ, ಒಂದು 10 ಸಾವಿರ ಕಂದಿಗೆ ಸಸಿಗೆ, 2-3 ಸಾವಿರ ಗೊಬ್ಬರ ಹಾಕಿರೋ ಬಂಡವಾಳಕ್ಕೆ ಏನ್ ದೊಡ್ಡದಲ್ಲ. ಇದು 1 ಎಕರೆ. 1 ಎಕರೆಗೆ ಎಷ್ಟು ಸಸಿ ಬಿದ್ದಿದಾವೆ? ಒಂದು 800 ಬಿದ್ದಿದಾವೆ. ಹಾಕಿರೋ ಬಂಡವಾಳ ಎಲ್ಲಿಗೆ ಹೋಗಲ್ಲ, ಆದ್ರೆ ಲಾಭ ಇಲ್ಲ. ಅದೇ 15-18 ಇದ್ದ ಒಂದಿತ್ತು ಶ್ರಾವಣದಾಗೆ ಒಳ್ಳೆ ದುಡ್ಡು. ಹಂಗಾಗಿ ಈಗ ಅನ್ ಸೀಸನ್
ನಾವು ಹಾಕಿದ್ ಸ್ವಲ್ಪ ತಪ್ಪು ಮಾಡಿದ್ವಿ. ಯಾಕಂದ್ರೆ ಅಡಿಕೆ ಗಿಡ ಚೆನ್ನಾಗಿರ್ಲಿ ಎಂಬ ಉದ್ದೇಶಕ್ಕಾಗಿ ಹ್ಮ್. ಸ್ವಲ್ಪ ಮಳೆ ಜಾಸ್ತಿಯಾಗಿ ನೀರ್ ನಿಂತ್ಕೊಂಡು ಹ್ಮ್. ಹಂಗಾಗಿ ಸ್ವಲ್ಪ ಕುಗ್ಗಿತ್ತು ಬಾಳೆ. ಹ್ಮ್ ಹ್ಮ್ ಒಂದ 3 ಸಲ 4 ಸಲ 5 ಸಲ ಗೊಬ್ಬರ ಕೊಟ್ಬಿಟ್ರೆ 40 ಕೆಜಿ ಬಾಳೆ ಬೆಳಿಬೋದು. ಆವರೇಜ್ 40 ಕೆಜಿ. ಹ್ಮ್ ಹ್ಮ್ ಇದಕ್ಕೆ ಯಾವ ರೋಗ ರುಜಿನ ಏನು ಬರಲ್ಲ. ಮಿನಿಮಮ್ ನಿಮ್ ತೋಟದಲ್ಲಿ ಎಷ್ಟು ಹೈಯೆಸ್ಟ್ ಬಂದಿದೆ ಅಣ್ಣ? 40-48 ಕೆಜಿ ಬಂದದ. ಬಂದಿದೆ. ಇದಕ್ಕೆ G9 ಗೆ ಯಾವುದೇ ರೋಗ ಬರಲ್ಲ. G9 ಗೆ ಯಾವ್ದೇ ರೋಗ? ಯಾವ ರೋಗ ಅಟ್ಯಾಕ್ ಆಗೋದು ಬಹಳ ಕಡಿಮೆ. ಹ್ಮ್. ಬಂದು ತಡ್ಕೊಂಬ ಶಕ್ತಿ ಇರುತ್ತೆ. ಹ್ಮ್. ಅಟ್ಲೀಸ್ಟ್ 30 ಕೆಜಿ ಬರೋದು 20 ಕೆಜಿ ಆದ್ರೂ ಬರುತ್ತೆ. 30 ಕೆಜಿ ಬರೋದು 20 20 ಕೆಜಿ ಕೆಜಿ ಬರುತ್ತೆ. ರೋಗ ಬಾಧೆ ಕಡಿಮೆ ಇದೆ. ಹ್ಮ್. ಗೊಬ್ಬರ ಒಂದ್ ಕೊಟ್ಕೊಂಡು ನೀರೊಂದು ಕೊಟ್ಬಿಟ್ರೆ ಹ್ಮ್. ಹೈ ಕ್ಲಾಸ್ ಬರುತ್ತೆ. ಹ್ಮ್. ಚೆನ್ನಾಗ್ ಬರುತ್ತೆ. ಇವೆಲ್ಲ ಇನ್ನೊಂದ್ 2 ಕಟ್ಟ ಬೇಕು ಕಟ್ಟಾಗಿ ಎರಡು ಕಟಾವಿಗೆ 2 ಕಟ್ಟಾಗಿ ಹೋಗ್ತವೆ. ಹ್ಮ್. ಆಮೇಲೆ ಯಾವ ಒಂದ್ ಸ್ವಲ್ಪ ಉಳ್ಕೊಂಡಿರ್ತಾರೆ. ಹ್ಮ್. ಈ ಒಂದೇ ದೃಷ್ಟಿಯಲ್ಲಿ ಹಾಕಿದ್ದು ಅಡಿಕೆ ಗಿಡ ಚೆನ್ನಾಗಿದೆ. ಹ್ಮ್. ಬಾಳೆ ಹಾಕ್ಬೇಕು ಅನ್ನೋ ಉದ್ದೇಶ ಇದ್ದಿದ್ದು ಅಡಿಕೆ ಗಿಡ ಚೆನ್ನಾಗಿದೆ. ಅಡಿಕೆ ಗಿಡ ಚೆನ್ನಾಗಿರ್ಬೇಕು. ಹ್ಮ್. ಇದ್ರಾಗ ಒಂದೊಂದೊಂದೊಂದೊಂದು ಸಸಿಯ ಒಂದೊಂದು ಬಿಟ್ಕೋಬಹುದು. ಈಗ ಈ ಸ್ಟೇಜ್ನಾಗೆ ಹ್ಮ್. ಇವಾಗ ನೋಡಿ ಇದೆ ಈ ಬಿಟ್ಟು ಹಾಕಿದ್ನ ಒಂದೊಂದೊಂದೊಂದು ಬಿಟ್ಕೊಂಡ್ರೆ ಇದಕ್ಕೆ ಖರ್ಚು ಕಡಿಮೆ ಬರುತ್ತೆ. ಖರ್ಚು ಕಡಿಮೆ ಬರುತ್ತೆ. ಗುಂಡಿ ತೆಗಿಯಂಗಿಲ್ಲ ಏನಿಲ್ಲ. ಒಂದ್ 3 ಸಲ ಗೊಬ್ಬರ ಕೊಟ್ರೆ ತಿರ್ಗಿ ಯಥಾಸ್ಥಿತಿ ಏನು ಈಗ ಬಾಳೆ ಬಂದೈತೆ ಅದಕ್ಕಿಂತ ಚೆನ್ನಾಗ್ ಬರುತ್ತೆ. ಮತ್ತೆ ಇನ್ನಿಂತ ವರ್ಷಕ್ಕೆ ಅವು ವರ್ಷ ಬೇಕಾಗಲ್ಲ. ಒಂದ್ 10 ತಿಂಗಳಿಗೆ ಕಟ್ಟು ಬಂದ್ಬಿಡುತ್ತೆ. 10 ತಿಂಗಳಿಗೆ ಮತ್ತೆ ಕಟಾವಿ ಬರುತ್ತೆ. ಎರಡನೇ ಬೆಳೆ. ಈ ತರ ಈ ಬಿಟ್ರೆ ಕಂದು ಒಂದು ಯಾವ್ದಾರು ಒಂದ್ ಚೆನ್ನಾಗಿರೋ ಕಂದ ಈ ಕಡಿಯೋ ಸ್ಟೇಜಿಗೆ ಬಂದಾಗ ಬಿಟ್ಬಿಡೋದು. ಇವೆಲ್ಲ 35-40 ಕೆಜಿ ಬನೆ. ಇದೆಲ್ಲ ಇನ್ನ 2 ತಿಂಗಳಿಗೆ ಇನ್ನು 2 ತಿಂಗಳು ಬೇಕದು. ಈಗ ಹೊಡಿತಾರವಲ್ಲ 2 ತಿಂಗಳು ಬೇಕು. ಈ ಸ್ಟೇಜಿಗೆ ಬಂದಾಗ ಇದಾಳೆ ಉದುರ್ತಾ ಇರುತ್ತೆ ಹೊಸೂರಿಗೆ. ಉದುರ್ತಾ ಇರುತ್ತೆ ಅವಾಗ ಮುರಿಬೇಕು. ಹಳಬರಿಗಿನ್ನೆಲ್ಲ ಗೊತ್ತು. ಹಳಬರಿಗೆ ಯಾರಿಗೆ ಹೇಳ್ತೀವಲ್ಲ ಅವರು ಹೊಸದಾಗಿ ಬೆಳೆಯ ಹೊಸ ಬೆಳೆ ಅಂತ ಅಂತಾರೈತಿ. ಇದಾಳೆ ಉದುರ್ತಾ ಇರುತ್ತೆ. ಈ ತರ ಉದುರುತ್ತೆ. ಮುರಿಬೇಕು. ಇಷ್ಟು ಮುರಿಬೇಕು. ಇವೆಲ್ಲ ಚೆನ್ನಾಗಿ ಬಂದವೆ. ಅಡಿಕೆ ಗಿಡನೂ ಚೆನ್ನಾಗಿ ಬಂದಿದೆ. ಈ ಬಾಳೆ ಹಾಕಿದ್ಮೇಲೆ ಅಡಿಕೆ ಗಿಡ ಬಹಳ ಉತ್ಕೃಷ್ಟವಾಗಿ ಬಂದಿದೆ. ಬಾಳೆ ಹಾಕೋದ್ರಿಂದ ಅಡಿಕೆ ಗಿಡ ಚೆನ್ನಾಗಿ ಬಂದಿದೆ. ಮುಂದಾಗ ಸ್ವಲ್ಪ ಎಲ್ಲ ಬಿಸಿಲಿಗೆ ಮುಗ್ಳು ಒಣಗೋದು ಅದು ಇದು ಆಗಿದ್ದು. ಈಗ ಇನ್ನೊಂದು ವರ್ಷ ಬಾಳೆ ಬಿಟ್ಟು ನೋಡಿದ್ರೆ ಅಡಿಕೆ ಒಳ್ಳೆ ಅಡಿಕೆ ಹೊಡಿತೀವಿ ಇನ್ನೊಂದು ವರ್ಷ. ಆಮೇಲೆ ಇದೆಲ್ಲ ಕೊಯ್ದು ಹಾಕಿದ್ರೆ ಸರ್ವು ಇದೆಲ್ಲ ಕೊಯ್ದು ಒಣಗಿಸ್ತೈತ. ಇದೆಲ್ಲ ಕಟ್ ಮಾಡ್ಬಿಟ್ಟು ಕೆಳಗೆ ಹಾಕೋದು. ಅದ್ರ ಹಾಕದ್ ಕೊಳ್ಕೊಂಡ್ ತೆಗ್ದಾಕ ಅವಶ್ಯಕತೆ ಇರಲ್ಲ. ಕಳೆ ಕಡಿಮೆ ಆಗುತ್ತೆ. ಕಳೆ ಅವಾಯ್ಡ್ ಆಗುತ್ತೆ. ಆಮೇಲೆ ತಂಪಾಗಿರುತ್ತೆ.